ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾಗಮೋಹನ್ ದಾಸ್ ಭೋವಿ ಸಮುದಾಯಕ್ಕೆ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡಿದ್ದಾರೆ. ನಾಗಮೋಹನ್ ದಾಸ್ ವರದಿ ಖಂಡಿಸಿ ಮಾರ್ಚ್ 24ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ. ಎಸ್ಸಿ ಒಳ ಮೀಸಲಾತಿಯಲ್ಲಿ ಸಿ ಕ್ಯಾಟಗರಿಯಿಂದ ಕೊರಚಕೊರಮ, ಲಂಬಾಣಿ, ಭೋವಿ ಸಮಾಜಗಳನ್ನು ಒಳಗೊಂಡ 65 ಜಾತಿಗಳಿಗೆ ತೀವ್ರ ಅನ್ಯಾಯವಾಗುತ್ತಿದೆ. ಅದಕ್ಕಾಗಿ ಒಳ ಮೀಸಲಾತಿ ರದ್ದು ಮಾಡಿ ಈ ಹಿಂದಿನ ಮೀಸಲಾತಿಯಂತೆ ನೇಮಕಾತಿ ಮಾಡಬೇಕೆಂದು ಮಾರ್ಚ್ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅಪಾರ ಸಂಖ್ಯೆಯಲ್ಲಿ ಸಮುದಾಯದವರು ಭಾಗವಹಿಸಬೇಕೆಂದು ಸಮುದಾಯದ ಮುಖಂಡರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀನಿವಾಸ್ ಹಾಗೂ ಭೋವಿ ಸಂಘದ ಜಿಲ್ಲಾಧ್ಯಕ್ಷರಾದ ಎಂ ಗುರ್ರಪ್ಪ ಹೇಳಿದರು. ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಒಳ ಮೀಸಲಾತಿ ರದ್ದುಪಡಿಸಿ ಹಿಂದೆ ಇರುವಂತಹ ವ್ಯವಸ್ಥೆಯನ್ನ ಮುಂದುವರಿಸಿ ನೇಮಕಾತಿಯನ್ನ ಮಾಡಬೇಕು. ಎಬಿಸಿ ವರ್ಗಗಳನ್ನು ರದ್ದುಗೊಳಿಸಿ ಈ ಹಿಂದೆ ಇರುವಂತಹ ವ್ಯವಸ್ಥೆಯಲ್ಲಿ ನೇಮಕಾತಿಯನ್ನ ಮಾಡಬೇಕು. ಕೇಂದ್ರ ಸರ್ಕಾರ ಜನಗಣತಿಯನ್ನ ಪ್ರಾರಂಭ ಮಾಡಿದೆ. ಜನಗಣತಿ ಸಂಪೂರ್ಣ ಮುಗಿಯುವವರೆಗೂ ಅವೈಜ್ಞಾನಿಕವಾಗಿ ಮಾಡಿದ ಒಳ ಮೀಸಲಾತಿಯನ್ನ ರದ್ದುಪಡಿಸಿ ಕೇಂದ್ರ ಜನಗಣತಿ ಅಂಕಿಅಂಶಗಳು ಬಂದ ನಂತರ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯ ವಿಂಗಡಣೆ ಮಾಡಿದರೆ ಸಮಾಜಕ್ಕೆ ನ್ಯಾಯ ದೊರಕಿದಂತಾಗುತ್ತದೆ. ಒಳ ಮೀಸಲಾತಿಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ತನ್ನದೇ ಇತಿಹಾಸವಿದೆ. ಭೋವಿ ಬಂಜಾರವನ್ನ ಮೀಸಲಾತಿಯಿಂದ ಹೊರಗಿಡುವ ಹುನ್ನಾರ ನಡೆಯುತ್ತಿದೆ. ಇದನ್ನು ವಿರೋಧಿಸಿ ಬೆಂಗಳೂರಿನಲ್ಲಿ ನಡೆಯುವ ಬೃಹತ್ ಹೋರಾಟಕ್ಕೆ ಸಮಾಜದವರು ಶಕ್ತಿ ತುಂಬಬೇಕು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಬತ್ತಲಹಳ್ಳಿ ಶ್ರೀನಿವಾಸ್, ನಾರಾಯಣಸ್ವಾಮಿ, ಮುನಿ ವೆಂಕಟಪ್ಪ, ಕೃಷ್ಣಪ್ಪ, ಸಿದ್ದಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟರಮಣ, ಎಸ್ ಪ್ರದೀಪ್, ಟಿಎಸ್ ಶಿವಾನಂದ, ರಾಜಣ್ಣ, ದ್ಯಾವಪ್ಪ, ಶ್ರೀನಿವಾಸ್, ರವಿಚಂದ್ರ, ವೆಂಕಟೇಶ್, ತಿಮ್ಮಣ್ಣ, ಪ್ರಕಾಶ್, ಶ್ರೀನಾಥ್, ನಾಗರಾಜ್, ಜಯರಾಮ, ವೆಂಕಟಸ್ವಾಮಿ ಸೇರಿದಂತೆ ಮತ್ತಿತರರು ಇದ್ದರು. ಆ ಕಾರ್ಯಕ್ರಮ ಅನುಗುಣವಾಗಿ ನಾವು ಇಲ್ಲಿ ಇವತ್ತಿನ ಇಲ್ಲಿನೇ ಕರೀತಕ್ಕಂಥ ಇದು ಪೂರ್ವಭಾವಿ ಕರೀತಕ್ಕಂಥ ಇದರಿಂದ ಇವತ್ತು ಪೂರ್ವಭಾವಿ ಕರೆದಿದ್ದೇವೆ. ಇದರಲ್ಲಿ ಇವತ್ತೆಲ್ಲ ನಾವು ನಿಗದಿಪಡಿಸಿಕೊಂಡು ಮಂಗಳವಾರ ನಾವು ಪ್ರತಿಭಟನೆ ಪಾಲ್ಗೊಳ್ಳುತ್ತೇವೆ ಅಂತ ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸ್ವಾಮೀಜಿ ಮಾತಾಡ್ತಾ ಇರ್ತಾರೆ, ಎಲ್ಲ ನಮ್ಮ ಮಂತ್ರಿಗಳು ಇರ್ತಾರೆ, ನಮ್ಮ ಶಿವರಾಜ್ ತಂಡರಿಗೆ ಮಂತ್ರಿಗಳು ಇರ್ತಾರೆ, ಸ್ವಾಮೀಜಿಯವರು ಇರ್ತಾರೆ, ಎಲ್ಲ ನಮ್ಮ ಏನು ಜವಾಬ್ದಾರಿ ಸ್ಥಾನಗಳಲ್ಲಿ ಏನಿದ್ದಾರೆ ನಮ್ಮ MLAಗಳು ಇರ್ತಾರೆ, ಎಲ್ಲ ನಮ್ಮ ಸಮಾಜದಲ್ಲಿ ಚುನಾಯಿತಕ್ಕಂಥ ಎಲ್ಲ ಸದಸ್ಯರು ಇರ್ತಾರೆ, ಎಲ್ಲ ಮುಖಂಡರು, ನಮ್ಮ ಭೋವಿ ಮುಖಂಡರು, ಇವರೆಲ್ಲರೂ ಸೇರಿ ಇವಾಗ ಯಾರು ನಂಬ್ಕೊಂಡಿದ್ದಾರೆ ಕೊರಮ ಪರಿಚಯ ಎಲ್ಲಿದ್ದಾರಲ್ಲ ಎಲ್ಲ ಮುಖಂಡರಲ್ಲ ಅವರೆಲ್ಲ MLAಸ್ಗಳು ಅವರಿರ್ತಕ್ಕಂಥ ಜವಾಬ್ದಾರಿ ಎಲ್ಲರೂ ಪಾಲ್ಗೊಳ್ತಾರೆ. ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳ್ತೇವೆ ಅಂತ ಮಾತನ್ನು ಹೇಳೋಕ್ಕೆ ನಾನು ಬಯಸ್ತೇನೆ. ಪಾಲ್ಗೊಳ್ಬೇಕು ಅನ್ನೋದು ಇದಿದೆ. ಸಾಧ್ಯವಾದಷ್ಟು ಜನರ ಒಂದು ಇದು ನೋಡಿಕೊಂಡು ನಾವು ಎಲ್ಲರೂ ಒಗ್ಗಟ್ಟಾಗಿ ಪಾಲ್ಗೊಳ್ತೀವಿ. ರಾಜ್ಯಾದ್ಯಂತ 3-4 ಇದೆಯಲ್ಲ ABC ಮಾಡೋದ್ರಿಂದ ಎಲ್ಲೋ ಜನಾಂಗಕ್ಕೂ ಇದು ಒಳ್ಳೆಯದಾಗಲ್ಲ. ಇದು ಯಾಕಂದರೆ ಇಂತಹ ನಿರ್ಣಯ ತಗೊಳ್ಳಾಗ ಒಬ್ಬ ನ್ಯಾಯಮೂರ್ತಿಯಾಗಿರ್ತಕ್ಕಂಥವರು ನಾಗವಸಂತವರು ಹಿರಿಯರು ನ್ಯಾಯಮೂರ್ತಿಗಳಾಗಿರ್ತಕ್ಕಂಥವ್ರು ಈ ನಿರ್ಣಯ ತಗೊಂಡಿರೋದ್ರಿಂದ ABC ವಿಂಗಡಣೆ ಮಾಡಿರುವುದು ಇದು ಅವೈಜ್ಞಾನಿಕ ಅಂತ ನಾವು ಖಂಡಿಸ್ತಾ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸಮಾನವಾಗಿ ಕೊಟ್ಟರೆ ನಾವು ಸ್ವೀಕರಿಸ್ತೀವಿ. ನಾವು ಈ ಒಂದು ಹಳೆಯ ಸಂಪ್ರದಾಯನೇ ಕರೆಕ್ಟ್ ಆಗಿದೆ, ಅದನ್ನೇ ಮಾಡಿ ಅಂತ ನಾವು ಇವಾಗ ಪ್ರತಿಭಟನೆಯಲ್ಲಿ ಕೊಡ್ತಾ ಇರೋದು. 15 ಇತ್ತಲ್ಲ, ಆವಾಗ ಏನಿತ್ತು ಮೀಸಲಾತಿ 15% ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯನ್ನು ಮಾಡಿದರು. ಸಮಾನವಾಗಿ ಅವರವರ ಒಂದು ಇದರಲ್ಲಿ ಅವ್ರಿಗೆ ಉದ್ಯೋಗದ ಅವಕಾಶಗಳನ್ನು ಸಿಗ್ತಾ ಇತ್ತು. ಅದನ್ನು ಬಿಟ್ಟು ಇವಾಗ ABC ಇಂಗ್ಲೀಷ್ ಬಿಟ್ಟು ಅದೇನು ABಯಲ್ಲಿ ಏನಾದರೂ ಇದೊಂದು ಕ್ಯಾಟಗಿರಿ ಸಿಗಲಿಲ್ಲ ಅಂದರೆ ಹೇಗೆ ಅವ್ರಿಗೆ ಅವಕಾಶ ಕೊಡ್ತಕ್ಕಂಥದ್ದು, C ಸಿಕ್ಕಿದ್ರೆ ಅವ್ರ ಕ್ಯಾಟಗಿರಿಯಲ್ಲಿ ಅವರು ಅದು ಕೊಡ್ತಕ್ಕಂಥದ್ದು, ಅದು ಅವ್ರಿಗೆ ಏಕೆ ಕೊಡತಕ್ಕಂಥದ್ದು, ಅದು ನಿರ್ಣಯ ತಪ್ಪು ಅಂತ ನಾವು ಖಂಡಿಸ್ತಾ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ದಿನ ಚಿಂತಾಮಣಿ ತಾಲೂಕಿನ ಏನು ಒಂದು IBಯಲ್ಲಿ ನಾವು ಇವತ್ತು ಸೇರಿರ್ತಕ್ಕಂಥ ಉದ್ದೇಶ, ನಮ್ಮ ಕುಲಗುರುಗಳಾದಂತಹ ಪರಮ ಪೂಜ್ಯ ಜಗದ್ಗುರು MD ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ದಿನಾಂಕ 24/3/2026 ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಚಿಂತಾಮಣಿ ತಾಲೂಕಿನ ಭೋವಿ ಸಮಾಜದ ಸಹಸ್ರಾರು ಹಾಗೂ ಕುಟುಂಬ ಸಮೇತ ಈ ಒಂದು ನಾವು ಪ್ರತಿಭಟನೆಗೆ ಸ್ವಾಮಿಗೆ ನಾವು ಬಲವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಅದೇ ರೀತಿಯಲ್ಲಿ ಇವತ್ತು ಭೋವಿ ಸಮಾಜಕ್ಕೆ ಪ್ರಾಚೀನ ಕಾಲದಿಂದಲೂ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಾವೆಲ್ಲ ರಂಗಗಳಲ್ಲಿ ಹಿಂದುಳಿದಿದ್ದೀವಿ. ನಾವು ಅಲೆಮಾರಿ ಜನಾಂಗ ಆಗಿದ್ದು ಪ್ರತಿನಿತ್ಯ ನಾವು ದುಡಿದು ತಿನ್ನುವಂತಹ ಸಮಾಜ ಅಂದರೆ ಅದು ಭೋವಿ ಸಮಾಜ. ಏನು ಬಡತನ, ವಿದ್ಯೆ ಇಲ್ಲದ ಸಮಾಜ ಅಂದರೆ ಭೋವಿ ಸಮಾಜ. ನಮ್ಮ ಹಕ್ಕುಗಳು ಏನು ನಾಲ್ಮಡಿ ಕೃಷ್ಣದೇವರಾಜ ಒಡೆಯರು 1919ರಲ್ಲಿ ನಮಗೆ ನೀಡಿರ್ತಕ್ಕಂಥ ಒಂದು ಹಕ್ಕು. ಆ ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲಿ 101 ಉಪಜಾತಿಗಳು ಸೇರಿ ನಮ್ಮನ್ನು ಒಂದು ರಥದಂತೆ, ಒಂದು ಜೇನುಗೂಡಂತೆ ನಮಗೆ ಒಂದು ರಿಸರ್ವೇಶನ್ ಕೊಟ್ಟಿದ್ರು. ಆ ರಿಸರ್ವೇಶನ್ನು ಇವತ್ತು ನಾವು ನಮ್ಮ ಅಣ್ಣ ತಮ್ಮಂದರಾದಂತಹ 1912ರಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಒಂದು ನಾಗಮೋಹನ್ ದಾಸ್ ಇವರು ಸದಾಶಿವ ಆಯೋಗವನ್ನು ಒಂದು ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಆಗ ಒಂದು ಶಿಫಾರಸು ಮಾಡಿದ್ರು. ಅದು ವಿಫಲವಾಯಿತು. ತದನಂತರ ಏನು ಈಗ ನಾಗಮೋಹನ್ ದಾಸ್ ವರದಿ ನಮಗೆ ನೀಡಿರ್ತಕ್ಕಂಥದ್ದು ಭೋವಿ ಸಮಾಜಕ್ಕೆ ಮರಣಶಾಸನ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಉದ್ಯೋಗದಲ್ಲಿ ಅಂಕಿ ಅಂಶದಲ್ಲಿ ಈಗ ರೋಟ್ರಿ ಇದರಲ್ಲಿ 15ನೇ ಸ್ಥಾನದಲ್ಲಿದೆ. ನಮಗೆ 15ನೇ ಸ್ಥಾನದಲ್ಲಿ ನಮ್ಗೆ ಉದ್ಯೋಗ ಸಿಗಬೇಕಂದ್ರೆ, ಅವ್ರಿಗೊಂದು ರಿಸರ್ವೇಶನ್ ಸಿಗಬೇಕಂದ್ರೆ ಸುಮಾರು ನಾವು 30 ವರ್ಷಗಳ ಕಾಲ ಕಳೀಬೇಕು. ಆಮೇಲೆ ನಮ್ಮ ಸಮಾಜಕ್ಕೆ ಸಿಗುತ್ತೆ. 24/3/26 ಮಂಗಳವಾರ ನಮ್ಮ ಗ್ರೂಪ್ಸ್ A and B C ಏನು ನಾಗಮೋಹನ್ ದಾಸ್ ವಿಂಗಡಣೆ ಮಾಡಿದಾರಲ್ಲ, ಅದು B-C ಎನ್ನೇ ಗ್ರೂಪನ್ನು ಭೋವಿ, ಬಂಜಾರ, ಕೊರಮ, ಕೊರಚ ಈ ಎಲ್ಲ ಜಾತಿಗಳು ಸೇರಿ ಏನು ಅನ್ಯಾಯ ಆಗಿದೆ, ಏನು ರಿಸರ್ವೇಷನ್ ನಾಗಮೋಹನ್ ದಾಸ್ ಮಾಡಿರ್ತಕ್ಕಂಥ ಒಂದು ಭೋವಿ, ಈ ಕೊರಮ, ಈ ಕೊರ್ಚನ ವಿಂಗಡಣೆ ಮಾಡಿ ಏನು ರಿಸರ್ವೇಷನ್ ಕೊಟ್ಟಿದ್ದಾರೆ, ಅದು ನಮಗೆ ಎಲ್ಲ ಲೆಫ್ಟಿಗೆ 6%, ರೈಟಿಗೆ 6%, ಭೋವಿ ಕೊರ್ಮಾಗೆ 5% ಅಂತ ರಿಸರ್ವೇಷನ್ ಕೊಟ್ಟಿರೋದ್ರಿಂದ ಆ ಒಂದು ರಿಸರ್ವೇಷನ್ ಇವಾಗ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ 17% ಕೊಡುವುದಕ್ಕೆ ಬರುವುದಿಲ್ಲ ಅಂತ ಹಿಂದಕ್ಕೆ ಹಾಕಿರೋದ್ರಿಂದ ಈಗಿನ ಮೊದಲು ಏನು 15% ಇತ್ತು ಅದೇ ಮೀಸಲಾತಿಯನ್ನು ಮುಂದುವರಿಸಬೇಕಂತ ಕೋರ್ಟ್ ಹೇಳಿರೋದ್ರಿಂದ ಅದನ್ನು ಈಗ ಮತ್ತೆ 15 ರಿಸರ್ವೇಷನ್ ಮಾಡಿ 15ರಲ್ಲಿ ರಿಸರ್ವೇಷನ್ ಕೇಳ್ತಾ ಇರೋದ್ರಿಂದ, ಆದ್ದರಿಂದ ಎಲ್ಲ ನಮ್ಮ ಈ ಜಾತಿಗಳಿದೆಯಲ್ಲ, ಭೋವಿ, ಕೊರ್ಮ, ಕೊರಚ ಇದೆಯಲ್ಲ, ಅದು ಆ ಒಂದು ರಿಸರ್ವೇಷನ್ಗೆ ಯಾವುದೇ ಸಂವಿಧಾನದಲ್ಲಿ ಒಳ ಮೀಸಲಾತಿ ಪದ್ಧತಿ ಇರುವುದಿಲ್ಲ ಸಂವಿಧಾನದಲ್ಲಿ. ಆದರೂ ಸಹ ಈ ನಾಗಮೋಹನ್ ದಾಸನವರು ಅದು ನಮ್ಮ ಎಲ್ಲರಿಗೂ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಈ ಮೀಸಲಾತಿ ಇದರಿಂದ ಕೆಲವು ಜನರಿಗೆ ಅನುಕೂಲ ಆಗತಕ್ಕಂಥ ವ್ಯವಸ್ಥೆ ಇರುವುದರಿಂದ ಇದನ್ನು ನಾವು ಖಂಡಿಸುತ್ತಾ ತಾರೀಕು 24 ಮಂಗಳವಾರ ಏನಿದೆ ಅದನ್ನು ವಿರೋಧಿಸ್ತಕ್ಕಂಥ ಈ ಮೀಸಲಾತಿ ಒಕ್ಕೂಟದ ಸಮಿತಿ ನಿರ್ಣಯ ಮಾಡಿದೆ. ಆದ್ದರಿಂದ ವಿರೋಧಿಸುತ್ತಾ ನಾವು ಪ್ರತಿಭಟನೆ ಮಾಡಲು ನಾವು ಎಲ್ಲರೂ ಪಣತೊಟ್ಟು ಆವತ್ತೊಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವು ಎಲ್ಲ ನಮ್ಮ ಭೋವಿ ಜನಾಂಗ ಇರ್ಬೋದು, ಕೊರಮ, ಕೊರಚ ಎಲ್ಲ ಜನಾಂಗ ಇರ್ಬೋದು, ಎಲ್ಲರೂ ಸೇರಿ ಈ ಪ್ರತಿಭಟನೆಯನ್ನು ಸಾಮೂಹಿಕವಾಗಿ ವಿರೋಧಿಸಿ ಈ ಸರ್ಕಾರದ ಗಮನವನ್ನು ತರ್ತಕ್ಕಂಥ ಕೆಲಸ ಮಾಡಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವೆಲ್ಲ ನಮ್ಮ ಸಮಾಜದ ಇರ್ಬೋದು, ಭೋವಿ, ಲಂಬಾಣಿ, ಕೊರಚ, ಕೊರಮ ನಾವೆಲ್ಲ ಸರಿ ಪರಿಶಿಷ್ಟ ಜಾತಿಗಳು 63 ಜಾತಿಗಳು ಏನಿದೆಯೋ ನಮಗೆಲ್ಲ ಅನ್ಯಾಯ ಆಗಿದೆ. ಈ ಅನ್ಯಾಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಇವರು ನಮ್ಮ ಒಂದು ಸರ್ಕಾರ ಈಗ ನಮ್ಮ ಪರವಾಗಿದೆ, ಅವ್ರು ನಮಗೊಂದು ಉತ್ತಮವಾದ ನ್ಯಾಯವನ್ನು ಮಾಡ್ತಾರೆ ಅಂತ ಹೇಳ್ತಾ ಒಂದು ನಂಬಿಕೆ ಮೇಲೆ
ಇವತ್ತು ನಾವೆಲ್ಲ ಒಂದು ಸರ್ಕಾರಕ್ಕೆ ಬೆಂಬಲ ನೀಡಿದ್ವಿ. ಅದೇ ಸರ್ಕಾರವನ್ನು ಇವತ್ತು ಬೆಂಬಲ ಬಿಟ್ಟು ಸರ್ಕಾರವನ್ನು ನಡೆಸುವಂತಹ ಸರ್ಕಾರದ ಅಧಿಕಾರಿಗಳು ಇವತ್ತು ನಮ್ಮ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ. ಇವತ್ತು ನಮ್ಮನ್ನು ಬೇರೆ ಇವಾಗ 63 ಜಾತಿಗಳಲ್ಲಿ 5% ಇರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ಇರ್ಬೋದು? ತಾವು ನಮಗೆ ABCಯಲ್ಲಿ ಈಗ ನಮಗೆ B ಸ್ಥಾನ ಕೊಡಬೇಕಾಗಿತ್ತು, ಅಂತ ಅದರಲ್ಲಿ SC ಕೊಟ್ಟಿದ್ದಾರೆ. ಇವತ್ತು ಸರ್ಕಾರ ಎಲ್ಲೋ ಒಂದ್ ಕಡೆ ವಿಫಲ ಆಗಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಭೋವಿ ಸಮಾಜ ನಾವೆಲ್ಲ ಚಿಂತಾಮಣಿ ತಾಲೂಕಿನಲ್ಲಿ ಒಗ್ಗಟ್ಟಾಗಿದ್ವಿ, ನಾವೆಲ್ಲ ಒಂದಾಗಿದ್ವಿ. ನಮ್ಮ ಬಲ ಏನನ್ನೋದು 24ನೇ ತಾರೀಕು ಅಲ್ಲಿ ವಿಧಾನಸೌಧ ಚಲೋ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಸಮಾಜದ ಬಂಧುಗಳು ಮತ್ತು ನಮ್ಮ ಅಣ್ಣ ತಮ್ಮಂದರಾದಂಥ ಪರ್ಷಜಾತಿಗಳು ನಾವೆಲ್ಲ ಸೇರಿ ಎಲ್ಲ ಸ್ವಾಮೀಜಿ ಜೊತೆ ಎಲ್ಲ ಸೇರಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತಹ ಕೆಲಸ ನಾವು ಮಾಡ್ತೇವೆ. ಹಾಗಂತೇಳಿ ನಮ್ಗೆ ಇನ್ನೂ ಅದನ್ನ ಹಿಂದೆ ಏನು ಒಂದು ನಮಗೆ ರಿಸರ್ವೇಶನ್ ಇತ್ತು, ಹಿಂದೆ ಏನು ಒಂದು ಪದ್ಧತಿ ಇತ್ತು, ಆ ಪದ್ಧತಿ ಪ್ರಕಾರ ನಡೆದುಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಎಚ್ಚರವನ್ನು ಕೊಟ್ಟು ನಾವು ಭೋವಿ ಸಮಾಜ ಏನನ್ನೋದು ತೋರಿಸ್ಕೊಡ್ತೀವಿ ಅಂತ ಈ ಮೂಲಕ ಪತ್ರಿಕಾ ಮೂಲಕ ಈ ಮೂಲಕ ನಾನು ತಿಳಿಸಪಡಿಸುತ್ತಿದ್ದೇನೆ. ಅದರಿಂದ ತಾವೆಲ್ಲ ಚಿಂತಾಮಣಿ ತಾಲೂಕಿನ ಎಲ್ಲ ಒಂದು ಕುಟುಂಬ ಸಮೇತ ಈ ಒಂದು ಇವತ್ತು ನಮ್ಮ ಶಕ್ತಿಯನ್ನು ತೋರಿಸಬೇಕಂತ ಒಂದು ಸಂದರ್ಭ ಬಂದಿದೆ. ನಾವೆಲ್ಲ ಒಗ್ಗಟ್ಟಾಗಿ ಸುಮಾರು ಇಲ್ಲಿಗೆ ನಮ್ಮ ಮುಖಂಡರೆಲ್ಲ ಇದ್ದಾರೆ. ಸುಮಾರು ಒಂದು 20 ಬಸ್ಸುಗಳು ಈ ಒಂದು ತಾಲೂಕಿಗೆ ಬರ್ತಾ ಇದೆ. ತಾವೆಲ್ಲ ಹಳ್ಳಿಯಿಂದ ಇವತ್ತು ನಾವು 24ನೇ ತಾರೀಕು ನಾವೆಲ್ಲ ಸೇರಿ ಫ್ರೀಡಂ ಪಾರ್ಕ್ಗೆ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.